ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ತನ್ವೀರ್ ಸೇಠ್ ಸಾಹೇಬ್ರಿಗೆ, ತನ್ವೀರ್ ಸೇಠ್ ಸಾಹೇಬ್ರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ತನ್ವೀರ್ ಸೇಠ್ ಸಾಹೇಬ್ರಿಗೆ, ತನ್ವೀರ್ ಸೇಠ್ ಸಾಹೇಬ್ರಿಗೆ, ತನ್ವೀರ್ ಸೇಠ್ ಸಾಹೇಬ್ರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ತನ್ವೀರ್ ಸೇಠ್ ಸಾಹೇಬ್ರಿಗೆ, ತನ್ವೀರ್ ಸೇಠ್ ಸಾಹೇಬ್ರಿಗೆ ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಮಾನ್ ತನ್ವೀರ್ ಸೇಠ್ ಸಾಹೇಬ್ರ ಬಗ್ಗೆ ಒಂದೆರಡು ಮಾತನಾಡೋಣ ಅಂತ ನಮ್ಮ ಎಲ್ಲಾ ಜನ ನರಸಿಂಹರಾಜ ಕ್ಷೇತ್ರದ ಜನಾಂಗ ಎಲ್ಲ ಸೇರಿ ಅವ್ರಿಗೆ ಪದೇ ಪದೇ ಅನ್ಯಾಯ ಆಗ್ತಾ ಬಂದಿರೋದ್ರಿಂದ ಈಗ ನಾವು ಈ ಸಲ ಆದ್ರೂ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಅವ್ರನ್ನ ಗೌರವದಿಂದ ಸರ್ಕಾರದಲ್ಲಿ ನಡ್ಸ್ಕೋಬೇಕು ಅಂತ ಕೇಳಕ್ಕೆ ಅಂತ ಹೇಳಿ ಇಲ್ಲಿ ಎಲ್ಲಾರು ನಾವು ಸೇರಿದೀವಿ ಸಭೆನ. ಆ ಸಭೆ ಸೇರಿರೋದಕ್ಕೆ ಎಲ್ಲಾ ಪಬ್ಲಿಕ್ಗಳು ಸಂಘ ಸಂಸ್ಥೆ ಪ್ರತಿಯೊಂದು ಜನಾಂಗ, ಇಂಥ ಜನಾಂಗ ಅಂತಿಲ್ಲ, ಅವರು ಪ್ರತಿ ಒಬ್ಬ ಜನಾಂಗಕ್ಕೂ ಅವರು ನಾಯಕರು. ಒಂದ್ ಜನಾಂಗದ ಮಾತ್ರ ನಾಯಕರಲ್ಲ, ಅವರು ಪ್ರತಿ ಒಂದು ಜನಾಂಗದ ನಾಯಕರಾಗಿರೋದ್ರಿಂದ ನಾವೇನ್ ಕೇಳ್ತಾ ಇದೀವಿ ಅಂದ್ರೆ ಈಗ ಅವ್ರಿಗೆ ನೋಡಿ, ಕಳೆದ ಬಾರಿನೂ ಅವ್ರಿಗೆ ಕೊಡ್ಲಿಲ್ಲ, ಈ ಸರ್ಕಾರದಲ್ಲೂ ಫಸ್ಟೇ ಸಿಗ್ತದೆ ಅಂತ ಎಲ್ಲಾ ನಿರೀಕ್ಷೆ ಇಟ್ಕೊಂಡಿದ್ದು ಅವ್ರು ಕೊಡ್ಲಿಲ್ಲ. ಆದ್ರೆ ಒಂದೇನಂದ್ರೆ ನೋಡಿ, 6 ಜಿಲ್ಲೆಗೆ ಒಬ್ರೇ ನಾಯಕರು, 6 ಜಿಲ್ಲೆಗೆ ಅವ್ರೊಬ್ರೇ ಗೆಲ್ತಾ ಇರೋದು. ಇಲ್ಲಿ ಮುಸ್ಲಿಮ್ಸ್ ಲೀಡರ್ ಆಗಿ ಒಮ್ತ ಪ್ರತಿನಿಧಿಸ್ತಾ ಇರೋದು ಅವ್ರೊಬ್ರೇ. ಅಂತವ್ರ ಲೀಡರ್ಗೆನೆ ಮೋಸ ಆಯ್ತಾ ಇದೆ. ಅದಕ್ಕೆ ನಾವೆಲ್ಲಾ ಸೇರಿ ಇವತ್ತು ನ್ಯಾಯ ಕೇಳಕ್ ಬಂದಿದೀವಿ. ಮಂಡ್ಯ ಆಗ್ಬೋದು, ಮೈಸೂರು ಜಿಲ್ಲೆ ಆಗ್ಬೋದು, ನಾ ಪದೇ ಪದೇ ಹೇಳ್ತಾನೆ ಇದ್ದೀನಿ, ಕೊಡಗು ಆಗ್ಬೋದು, ಚಾಮರಾಜನಗರ, ಎಲ್ಲಾ 6 ಜಿಲ್ಲೆ. ಹಾಸನಕ್ಕೂ ಇಲ್ಲ ಅನ್ಕೊಳ್ಳಿ ಮಂತ್ರಿ. ನೋಡಿ, ಬೆಂಗಳೂರು ಕೊಟ್ಟಿದ್ದಾರೆ ಒಂದ್ ಮಂತ್ರಿನ, ನಾರ್ತ್ ಕರ್ನಾಟಕ ಕೊಟ್ಟಿದ್ದಾರೆ, ಮಂಗಳೂರು ಕೊಟ್ಟಿದ್ದಾರೆ. ಈ ಭಾಗಕ್ಕೆ ಸೌತ್ ಕರ್ನಾಟಕಕ್ಕೆ ಅಂತ ಇರೋದು ಅವ್ರೊಬ್ರೆ. ಅವ್ರಿಗೆ ಕೊಡ್ತಾನೆ ಇಲ್ಲ ಮಂತ್ರಿನ, ಅವ್ರಿಗನ್ನೇ ಆಯ್ತಾ ಬರ್ತಾನೆ ಇದೆ. ಅದಕ್ಕಾಗಿ ಇವತ್ತು ನಾವೆಲ್ಲಾ ಸೇರಿ ಅವ್ರ ಪರ ನ್ಯಾಯ ಕೇಳಕ್ಕೆ ಅಂತ ಬಂದಿದೀವಿ. ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟು ಒಂದು ಗೌರವದಿಂದ ನಡ್ಸ್ಕೋಬೇಕು ಅಂತ ಹೇಳಿ ಬಂದಿದೀವಿ. 6 ಬಾರಿ ಸತತವಾಗಿ ಪ್ರತಿ ಎಲೆಕ್ಷನ್ಗೆ, ಒಂದ್ ಎಲೆಕ್ಷನ್ಗಿಂತ ಒಂದ್ ಎಲೆಕ್ಷನ್ ಅವರು ಜಾಸ್ತಿ ಅಂತರದಿಂದ ಗೆಲ್ತಾ ಇದ್ದಾರೆ ಬಿಟ್ರೆ ಅವ್ರೇನ್ ಯಾವತ್ತೂ ಸೋತಿಲ್ಲ, ಕಮ್ಮಿ ಅಂತರದಿಂದ ಗೆದ್ದಿಲ್ಲ. ಜನನ ಎಲ್ಲಾರನ್ನು ಒಟ್ಟುಗೂಡ್ಸ್ಕೊಂಡು ಹೋಯ್ತಾ ಇರೋದ್ರಿಂದಾನೇ ಅವರು ಸಮಾಜದಲ್ಲಿ ಇವತ್ತು ಪ್ರತಿ ಎಲೆಕ್ಷನ್ ಅಂತರದಿಂದ ಗೆಲ್ತಾ ಬಂದಿದ್ದಾರೆ. ಆದ್ರಿಂದ ಅಂತವ್ರನ್ನ ಕಡೆಗಣಿಸೋದು ಈ ಒಂದು ಸರ್ಕಾರದಲ್ಲಿ ಸರಿ ಇಲ್ಲ ಅಂತ ಹೇಳಿ ನಾವು ಅವ್ರನ್ನೇ ಫಸ್ಟ್ ಹಂತದಲ್ಲೇ ನಿರೀಕ್ಷೆ ಇಟ್ಕೊಂಡು ಬಂದಿದೀವಿ. ಈಗ ಮೊದಲನೇ ಲೀಸ್ಟ್ ಅಲ್ಲೇ CM ಅವರು ಡಿ.ಕೆ. ಸಾಹೇಬರು ತಗೊಳ್ಳೋ ದಿವ್ಸನೇ ಅವ್ರನ್ನ ಜೊತೆಯಲ್ಲಿ ಮಂತ್ರಿನ ಮಾಡ್ಬೇಕು ಅಂತ ಕೇಳ್ತಾ ಇದೀವಿ. ನಾವು ಎಲ್ಲಾ ಸೇರಿ ಒಮ್ಮತದಿಂದ ಕೇಳ್ಕೊತಾ ಇದೀವಿ. ಸಿದ್ದರಾಮಯ್ಯ ಸಾಹೇಬ್ರಾಗ್ಬೋದು, ಡಿ.ಕೆ. ಸಾಹೇಬ್ರಾಗ್ಬೋದು, ಮಲ್ಲಿಕಾರ್ಜುನ್ ಸಾಹೇಬ್ರಾಗ್ಬೋದು, ಇವರೆಲ್ಲಾ ಸೇರಿ ಒತ್ತಾಯ ಮಾಡಿ ಅವ್ರನ್ನ ಮೊದಲನೇ ಲೀಸ್ಟ್ ಅಲ್ಲೇ ಅನೌನ್ಸ್ ಮಾಡ್ಬೇಕು ಅನ್ನೋದು ನಮ್ಮ ಎಲ್ಲರ ಒತ್ತಾಯದ ಬೇಡಿಕೆ ಇಟ್ಕೊಂಡು ಕೇಳ್ತಾ ಇದೀವಿ. ಅವರು ಪಾಪ ಯಾರಂಗೆ ನುಗ್ಗಾಡ್ಕೊಂಡು ಏನು ಇದ್ ಮಾಡ್ಕೊಂಡಿಲ್ಲ. ಅವರು 2 ಬಾರಿ ಮಂತ್ರಿ ಆಗಿದ್ರು ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಅವ್ರ ಬಗ್ಗೆ, ಒಂದೇ ಒಂದು ಕಪ್ಪು ಚುಕ್ಕಿ ಯಾವ್ದ್ರಲ್ಲೂ ಇಲ್ಲ. ಅವ್ರು ಇವತ್ತು ಯಾವುದೇ ಖಾತೆ ಕೊಟ್ರು ನಿಭಾಯಿಸ್ಕೊ ಬರ ಅಂತ ಶಕ್ತಿ ಇರೋ ಅಂತ ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಒಳ್ಳೆ ಖಾತೆ ಕೊಡ್ಬೇಕು ಅಂತ ನಮ್ಮೆಲ್ಲರ ಒತ್ತಾಯ ಮಾಡಿ ನಾವು ಕೇಳ್ಕೊತಾ ಇದ್ದೀವಿ. ಹಂಗೆ ಅವರ ಒಂದು ಒಳ್ಳೆತನ ಆಗ್ದಂಗೆ ಬಳಸ್ಕೋಬೇಕು ಈ ಸರ್ಕಾರದಲ್ಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಎಲ್ಲಾರು ಬಂದಿದ್ದಾರೆ, ಸ್ನೇಹಿತರು ಎಲ್ಲ ಇಡೀ ಕ್ಷೇತ್ರ ಜನಾಂಗ ಇದ್ದಾರೆ. ಇಲ್ಲಿ ಎಲ್ಲಾ ತರದ ಜಾತಿಗೆ ಅವರು ಲೀಡರ್ ಅಲ್ಲ, ಸರ್ವ ಜನಾಂಗ. ನಾವು ಉಪ ಮುಖ್ಯಮಂತ್ರಿನೇ ಕೊಡ್ಬೇಕು ಈ ಭಾಗಕ್ಕೆ ಅಂತ ನಾವು ಕೇಳ್ಕೊತಾ ಇದೀವಿ. ಯಾಕೆಂದ್ರೆ ಅವರು 6 ಬಾರಿ ಗೆದ್ದಿದ್ದಾರೆ, ಅವ್ರ ತಂದೆಯವರು 7 ಬಾರಿ ಗೆದ್ದಿದ್ದಾರೆ, ಅವ್ರ ದೊಡ್ಡಪ್ಪ ಗೆದ್ದಿದ್ದಾರೆ, ಅವ್ರ ತಂದೆಯವರು MP ಆಗಿ ಸೇವೆ ಸಲ್ಲಿಸಿದ್ದಾರೆ. ಈ ಜಿಲ್ಲೆ ಎಲ್ಲ ಕಲ್ಗಟ್ಟಿలో ಗೆದ್ದಿದ್ದಾರೆ. ಅವರು ಸೋಲಿಲ್ಲದ ಸರದಾರರು. ಒಂದ್ಸತಿ ಏನಾತನಚ್ಚಕ್ ಇದಾಗಿರ್ಬೋದು, ಇವರು ಅಷ್ಟೇ ಸೋಲಿಲ್ಲದ ಸರ್ದಾರ. ಯಾವುದೇ ಕಾರಣಕ್ಕೂ ಒಂದು ಸಲನು ಕಮ್ಮಿ ಅಂತರದಿಂದ ಗೆದ್ದಿಲ್ಲ. ಈ ಸಲ 5,000 ತಗೊಂಡ್ರೆ ಬರಸೋದು 10,000, 10,000 ತಗೊಂಡ್ರೆ ಬರಸೋದು 25,000. ಈ ತರ ಲೀಡಿಂಗ್ ಅಲ್ಲಿ ಗೆದ್ಕೊ ಬಂದಿರೋ ಅಂತ ನಮ್ಮ MLA ಶಾಸಕರಿಗೆ ನೀವೆಲ್ಲಾ ಸೇರಿ ಸಹಕರಿಸಿ ಅವ್ರಿಗೆ ಮಂತ್ರಿ ಕೊಡ್ಬೇಕು. ಮೊದಲನೇ ಲೀಸ್ಟ್ ಅಲ್ಲಿ ಅನೌನ್ಸ್ ಮಾಡ್ಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಇದು. ಅದನ್ನೇ ಮಾಡ್ಕೊ ಬಂದ ರಜೀಶ್ ಶೆಟ್ಟಿ ಸಾಹೇಬರು ಎಂತೆಂತ ಕೆಲಸ ಮಾಡಿದ್ದಾರೆ.
ಅವ್ರ ಮಗ ಅಜಯ್ ಸೇಠ್ ಸಾಹೇಬ್ರ ಮಗ ತನ್ವೀರ್ ಸೇಠ್ ಸಾಹೇಬ್ರ ಏನ್ ಕಮ್ಮಿ ಮಾಡೋರ? ಇಲ್ಲ ಇಲ್ಲ, ತನ್ವೀರ್ ಸೇಠ್ ಅವ್ರಿಗೆ ಕೊಡ್ಬೇಕು. ಈಗಾಗಲೇ ಮೈಸೂರಿಗೆ 3 ಜನ ಕೊಟ್ಟಿದ್ದಾರೆ ಸಚಿವರನ್ನ. ಒಬ್ರು ಕೊಡ್ಬೇಕು, ಕಳದಲ್ಲಿ ಕೊಟ್ಟಿದ್ದಾರೆ. ಮಿನಿಸ್ಟ್ರು, ಉಸ್ತುವಾರಿ ಕೊಡ್ಬೇಕು. ಅವ್ರಿಗೂ ಕೊಳ್ಳಿ, ಸಿದ್ದರಾಮಯ್ಯ ಅವ್ರಿಗೂ ಕೊಳ್ಳಿ. ತನ್ವೀರ್ ಸೇಠ್ ಅವ್ರಿಗೆ ಕೊಳ್ಳಿ, ಕೊಳ್ಳೇಬೇಕು ಅನ್ನೋದು ಆಗ್ರಹ, ಹೋರಾಟ ಸರ್. ನಾವೆಲ್ಲ ಸ್ವಯಂ ಚಾಲಕರಾಗಿ ಬಂದು ಸೇರಿರೋದಿಲ್ಲಿ. ನಾವು ಯಾರ್ದು ಇತ್ತು ಕಟ್ಕೊಂಡ್ ಬಂದಿಲ್ಲ ಯಾರನ್ನು. ಎಲ್ಲ ವಾಲಂಟಿಯರ್ ಆಗಿ ಅವರೇ ಬಂದು ಸೇರಿ ಇವತ್ತು ಇದನ್ನ ಮಾಡ್ತಾ ಇರೋದು ಕಾರ್ಯಕ್ರಮನ ಸರ್. 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ಆ ಸಮಯದಲ್ಲೇ ತನ್ವೀರ್ ಸೇಠ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನಾವು ಬುಧವಾರ ಕೊಟ್ಟೇ ಕೊಡ್ತಾರೆ. ನಮ್ಮ DK ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ಮಲ್ಲಿಕಾರ್ಜುನ ಸಾಹೇಬ್ರು ಇರ್ತಾರೆ, ಅವತ್ತು ಹೈಕಮಾಂಡ್ ಬಂದಿರ್ತದೆ. ಎಲ್ಲಾರು ಸೇರಿ ಗುರುತಿಸಿ ನಮ್ಮ ಸಾಹೇಬ್ರಿಗೆ ಮೊದಲನೇ ಹಂತದಲ್ಲಿ ಏನ್ ಅವತ್ತು ಮಂತ್ರಿ ಮಂಡಲ ರಚನೆ ಮಾಡ್ತಾರೆ ಅವತ್ತೇ ಮೊದಲು ಅನೌನ್ಸ್ ಮಾಡ್ಬೇಕು ಅಂತಾನೆ ನಾವೆಲ್ಲ ಸೇರಿ ಒಮ್ಮತದಿಂದ ಆಗ್ರಹಿಸ್ತಾ ಇರೋದು. ಮಾದೇಗೌಡರು ಈ ಭಾಗದ ಜನಪ್ರಿಯ ನಾಯಕರು, ಜೊತೆಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ನಮ್ಮ ಇಲ್ಲಿನ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಇನ್ನಿತರ ಸಂಘಟನೆಗಳನ್ನೆಲ್ಲ ಸೇರಿಸಿ ನಾವು ಈ ಭಾಗದ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ತನ್ವೀರ್ ಸೇಠ್ ಸಾಹೇಬರಿಗೆ DCM ಕೊಡಬೇಕು ಅಂತ ಒತ್ತಾಯಿಸಲು ಹೋಸುಗ ನಮ್ಮ ಬ್ಲಾಕ್ ಅಧ್ಯಕ್ಷರು ಇಕ್ಬಾಲ್ ಜಿ ಇರ್ಬೋದು, ಶೌಕತ್ ಅಲಿ ಖಾನ್, ಶ್ರೀನಿವಾಸ್, ಕೃಷ್ಣೇಗೌಡರು, ಲೋಕೇಶ್, ನಾಗರಾಜ್, ಜಿ ಶ್ರೀನಿವಾಸ್, ಮಹೇಶ್, ರಾಮಕೃಷ್ಣೇಗೌಡ, ಪಾಷಾ ಅಲ್ಲದೆ ನಾವು ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿ ಮಾದೇಗೌಡರು ಈ ಭಾಗದಲ್ಲಿ ಏನು ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಾವು. ಈಗ ಏನಿದೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ಬೋದು, ಈಗ ಮುಖ್ಯಮಂತ್ರಿಯಾಗಿ ಅವ್ರು ಬರಬೇಕು ಅಂತ ಹೇಳಿ ಏನು ವಚನ ಕೊಟ್ಟಿದ್ದೇವೆ. DK ಶಿವಕುಮಾರ್ ಸಾಹೇಬ್, ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಲ್ಲಿಂದ ಈ ಮೂಲಕ ನಾವು ಇಲ್ಲಿಂದ ಒತ್ತಾಯಿಸ್ತಾ ಇದ್ದೀವಿ. ಅಲ್ಪಸಂಖ್ಯಾತರ ಕೋಟದಲ್ಲಿ ಅಲ್ಲ, ಈ ಕರ್ನಾಟಕದಲ್ಲಿ NR ಕ್ಷೇತ್ರ ಅಂದ್ರೆ ದಿವಂಗತ ಅಜಿತ್ ಸೇಠ್ ಸಾಹೇಬರು 1 ಬಾರಿ ಲೋಕಸಭೆಯಲ್ಲಿ, 6 ಬಾರಿ MLA ಆಗಿ, ಕೈಗಾರಿಕಾ ಸಚಿವರಾಗಿ, ಸಾರಿಗೆ ಸಚಿವರಾಗಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿ ಈ ರಾಷ್ಟ್ರದಲ್ಲೇನೆ ತನ್ವೀರ್ ಸೇಠ್ ಸಾಹೇಬ್ರ ಕುಟುಂಬ ಕಾಂಗ್ರೆಸ್ಗೆ ಸಮರ್ಪಣೆ ಮಾಡ್ಕೊಂಡು ಬಂದಿದೆ. ಅವರ ಹಾದಿಯಲ್ಲಿ ಅವರ ಮಗನು ಕೂಡ ಇವತ್ತು 6 ಬಾರಿ ಗೆದ್ರು. ಮೊದಲ ಬಾರಿ ಅವರು SM ಕೃಷ್ಣ ಸರ್ಕಾರದಲ್ಲಿ 2002ರಲ್ಲಿ ಶಾಸಕರಾಗಿ, ಅವರ ಸಂಪುಟದಲ್ಲಿ ಅವರು ಕಾರ್ಮಿಕ ಸಚಿವರು ಮತ್ತು ಒಕ್ಕತೆ ಸಚಿವರಾಗಿ ಸೇವೆ ಮಾಡಿ, ಮೈಸೂರು ಮತ್ತು ಕೊಡಗು ಜಿಲ್ಲೆ ಉಸ್ತುವಾರಿ ಸಚಿವರಾಗಿ, ಅಂದು ಮೈಸೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ದಸರಾದ ಮಾಡಿಸೋ ಕರಿನೆರಳು ಬಿದ್ದಿತ್ತು, ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಅತ್ಯಂತ ಚಿಕ್ಕ ವಯಸ್ಸಿಗೆನೆ ಅವರು ಮೈಸೂರು ದಸರಾವನ್ನ ಅಚ್ಚುಕಟ್ಟಾಗಿ ಮಾಡಿ ಯಾವುದೇ ಅಹಿತಕರ ಘಟನೆಗಳನ್ನ ಆಗದೇನೆ ಈ ಕಳಂಕ ರಹಿತವಾಗಿ ಮಾಡಿದ್ರು. ತದನಂತರ ಅವರು 2013ರಲ್ಲಿ ಸರ್ಕಾರ ಬಂತು, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೊದಲು 2-3 ವರ್ಷದಲ್ಲಿ ಅವ್ರು ಕೊಡ್ಲಿಲ್ಲ. 2015ಕ್ಕೆ ಅವರು ಮತ್ತೆ ಅವರು ಬಂದು ಕಾರ್ಮಿಕ ಸಚಿವರಾಗ್ಬಿಟ್ಟು ಅವ್ರಿಗೆ ಏನ್ ಕೊಟ್ರು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಪ್ರೌಢಶಾಲೆ ಮತ್ತು ಗ್ರಂಥಾಲಯ ಸಚಿವರಾಗಿ ಕೊಟ್ಟು ರಾಯಚೂರು ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಮಾಡಿದ್ರು. ಅಲ್ಲೂ ಕೂಡ ಬಹಳ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಸೇವೆ ಮಾಡಿ ಇಡೀ ರಾಜ್ಯದಲ್ಲೇ ಕೂಡ ಅವರು ಅತ್ಯಂತ ಯಶಸ್ವಿ ನಾಯಕರಾಗಿದ್ದಾರೆ. ಕೇವಲ ಅಷ್ಟೇ ಅಲ್ಲ, ಹಿಂದೂ ಮುಸ್ಲಿಂ ಅಂತ ಹೇಳಿ ಏನು ಇವತ್ತು ಜನಗಳು ಇತರ ಪಕ್ಷದವರು ಬಿತ್ತುತ್ತಾ ಇದಾರಲ್ಲ, ಈ ಕ್ಷೇತ್ರದಲ್ಲಿ NR ಕ್ಷೇತ್ರ ಅಂದ್ರೆ ಅತಿ ಹಿಂದುಳಿದವರು, ವಿದ್ಯಾವಂತರು ಇಲ್ಲ, ಕೃಷಿ ಕಾರ್ಮಿಕರು, ಕೂಲಿಕಾರರು, ಇಂಥ ಜಾಗದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಕಟ್ಟಿ ಎಲ್ಲ ಶಾಂತಿ ನೆಮ್ಮದಿಯಿಂದ ಬಾಳ್ತಾ ಇದೆ ಅಂದ್ರೆ ಅದು ಸನ್ಮಾನ್ಯ ತನ್ವೀರ್ ಸೇಠ್ ಸಾಹೇಬರಿಗೆ ಸಲ್ಲಬೇಕು. ಆ ಕುಟುಂಬ ಇಲ್ಲಿ ಹಿಂದೂ ಮುಸ್ಲಿಮನ್ನ ಐಕ್ಯತೆ ಭಾವದಿಂದ ಬಹಳ ಶಾಂತಿಯಿಂದ ನಡೆಸ್ಕೊ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಈ ರಾಜ್ಯದಲ್ಲಿ ಮಂತ್ರಿ ಪದವಿಯನ್ನು ಪಡಿಲೇಬೇಕು. ಡೆಪ್ಟಿ CM ಕೊಟ್ರೆ ಅತ್ಯಂತ ಆನಂದ, ಸಮರ್ಥ ನಿಭಾಯಿಸ್ತಾರೆ. ಅವರು ಯಾವುದೇ ಇಲಾಖೆ ಕೊಟ್ಟರು ನಿಭಾಯಿಸ್ತಾರೆ. ಅವ್ರಿಗೆ ಭಾಷಾ ಪಾಂಡಿತ್ಯ ಇದೆ. ಜನಜೀವನ ಸಂಘ ಒಂದು ಸಂಘರ್ಷ